ಶಿರಸಿಯ ಭಾಗೀರಥಿ ಗೌರಿ ನಾಯಕ್ ಪರವಾಗಿ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ವರದಿ ಮಾಡಿದ್ವಿ, ಅಧಿಕಾರಿಗಳ ಬೆನ್ನು ಬಿಡದೆ ಕಾಡಿದ್ವಿ. ಈಗ ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆದ್ರೆ ಈಗ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದ್ದಂತೆ ಗ್ರೌಂಡ್ ನಲ್ಲಿ ಇಲ್ಲದೇ ಇರುವ ಚಾನೆಲ್ಗಳು ಇದು ನಮ್ಮದೇ ಇಂಪ್ಯಾಕ್ಟ್ ಅಂತ ಸುದ್ದಿ ಪ್ರಸಾರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಲೂ ರಾತ್ರಿ ಇದ್ದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ. ಪಟ್ಟು ಹಿಡಿದು ಕೂತಿದ್ರು ಅಧಿಕಾರಿಗಳು. ಬಾವಿ ತೋಡಕ್ ಬಿಡಲ್ಲ, ಅದನ್ನ ಮುಚ್ಚಲೇಬೇಕು ಅಂತ ಅಧಿಕಾರಿಗಳು ಪಣ ತೊಟ್ಟಿದ್ರು. ಆಗ ನಿಮ್ಮ ರಿಪಬ್ಲಿಕ್ ಕನ್ನಡ ಭಾಗೀರಥಿ ಗೌರಿ ನಾಯಕ್ ಅವರ ಬೆನ್ನಿಗೆ ನಿಂತ್ಕೊಳ್ತು, ನಿರಂತರ ವರದಿಯನ್ನ ಮಾಡ್ತು. ಕೊನೆಗೂ ಬಡಿದೆಬ್ಬಿಸಿತ್ತು ಗೌರಿ ನಾಯಕ್ ಅವರ ಹಠ. ಗೌರಿ ಬೆನ್ನೆಲುಬಾಗಿ ನಿಂತಿತ್ತು ನಿಮ್ಮ ಹೆಮ್ಮೆಯ ರಿಪಬ್ಲಿಕ್ ಕನ್ನಡ. ಈಗ ಅಭಿನಂದನೆಗಳ ಮಹಾಪೂರ ಶಿರಸಿ ಭಾಗದ ಜನರಿಂದ. ಊರು ತುಂಬಾ ಗೌರಿ, ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಹಾಕ್ತಿದ್ದಾರೆ ಜನ. ಬಾವಿಗೆ ಗೌರಿ ಹೆಸರಿಡೋದಕ್ಕೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿರ್ಧಾರ ಮಾಡಿದ್ರು. ಅದನ್ನ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದಲ್ಲೇ ಪ್ರಸ್ತಾಪ ಮಾಡಿದ್ರು. ಈ ಬಾವಿಗೆ ಗೌರಿ ನಾಯಕ್ ಅಂತಾನೆ ನಾವು ಹೆಸರಿಡ್ತೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಅಲ್ಲಿನ ಜನ ಮಾತಾಡ್ತಿದ್ದಾರೆ, ಗೌರಿ ನಾಯಕ್ ಅವರ ಬೆಂಬಲಕ್ಕೆ ನಿಂತಿದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಈಗ ಈ ಹಿಂದೆ ಯಾರು ಕೂಡ ಸುದ್ದಿಯನ್ನ ಟಚ್ ಮಾಡಿರ್ಲಿಲ್ಲ. ಬರೀ ಸುದ್ದಿಯಾಗಿ ಪ್ರಸಾರ ಮಾಡಿದ್ರು, ನಂತರ ಸುಮ್ಮನಾಗಿದ್ರು, ಮೌನಕ್ಕೆ ಶರಣಾಗಿದ್ರು. ಈಗ ಅದರ ಇಂಪ್ಯಾಕ್ಟ್ ಆಗ್ತಾ ಇದ್ದಂತೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಉಳಿದ ಚಾನೆಲ್ನವರು ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾರೆ. ನಮ್ಮದೇ ಇಂಪ್ಯಾಕ್ಟ್ ಅಂತ ವರದಿಗಳು ಬಿತ್ತರ ಆಗ್ತಾ ಇದೆ. ಆದ್ರೆ ನಿಜವಾಗ್ಲೂ ಗೌರಿ ನಾಯಕ್ ಅವರ ಬೆನ್ನಿಗೆ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷ್ಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷ್ಗಿರಿ, ನಿರಂತರವಾಗಿ ಸ್ಥಳದಲ್ಲಿ ತಾವೇ ಇದ್ರಿ, ಗೌರಿ ನಾಯಕರ ಬೆನ್ನಿಗೆ ನಿಂತ್ಕೊಂಡ್ರಿ, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರಿ. ನಮ್ಮ ಬೆಂಗಳೂರಿನಿಂದ ಇಬ್ಬರು ಸಹೋದ್ಯೋಗಿಗಳು ಕೂಡ ಸ್ಪಾಟಿಗೆ ಬಂದ್ರು. ನೇರವಾಗಿ ಲೈವ್ ಅಲ್ಲೇ ಪ್ರಶ್ನೆ ಮಾಡಿದ್ವಿ, ಯಾಕೆ ಅವಕಾಶ ಕೊಡ್ತಿಲ್ಲ, ಯಾಕೆ ಅವರನ್ನ ಕಾಡ್ತಾ ಇದ್ದೀರಿ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಈಗ ಸಂಸದರೇ ಬಂದು ಭರವಸೆ ಕೊಟ್ಟಿದ್ದಾರೆ. ಉಳಿದ ಚಾನೆಲ್ನವರು ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಇರಲಿಲ್ಲ. ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಅಂತ ವರದಿ ಬಿತ್ತರ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಿ. ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗೌರಿ ನಾಯ್ಕ್ ಅವರ ಶ್ರಮಕ್ಕೆ, ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಕಳೆದ 10 ದಿನಗಳಿಂದ ನಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅವರ ಬೆನ್ನ ಹಿಂದೆ ನಿಂತು ಅವರ ಬೆನ್ನ ತಟ್ಟುವ ಮತ್ತು ಅವರ ಶ್ರಮಕ್ಕೆ ಬೆಲೆ ಕೊಡುವ ಕೆಲಸವನ್ನು ಮಾಡಿದೆ. ಯಾಕಂತೇಳಿದ್ರೆ ಗೌರಿಯವರ ಸಾಹಸಕ್ಕೆ, ಶ್ರಮಕ್ಕೆ ಮತ್ತು ಅವರ ತ್ಯಾಗಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತು ಕೇಂದ್ರ ಉತ್ತರ ಕನ್ನಡ ಸಂಸದರಾದಂಥ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರಿಗೆ ಕಾಲ್ ಮಾಡಿ ಕೂಡಲೇ ಅವರಿಗೆ ಅವಕಾಶ ನೀಡುವಂತೆ ಮನವಿಯನ್ನು ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಈಗ ಗೌರಿ ಅವರಿಗೆ ಮತ್ತೆ ಬಾವಿ ತೊಡಲು ಅವಕಾಶ ಕೊಟ್ಟಿದ್ದಾರೆ. ಅಂದಿನಿಂದ ಕಳೆದ 10 ದಿನಗಳಿಂದ ನಿರಂತರವಾಗಿ ನಾವು ಗೌರಿ ನಾಯಕ್ ಅವರ ಬೆಂಗಾವಲಾಗಿ ನಿಂತು ನಾವು ಅವರ ಒಂದು ಕೆಲಸವನ್ನು ಇಡೀ ರಾಜ್ಯದ ಜನರಿಗೆ ಕೂಡ ತೋರಿಸಿದ್ವಿ. ಬೆಂಗಳೂರಿಂದ ನಮ್ಮ ಕಲೀಗಾದಂಥ ಅಂಕಿತ್ ಆಗಿರ್ಬೋದು ಅಥವಾ ದಿವಿತ್ ಆಗಿರ್ಬೋದು ಮತ್ತು ರಿಪಬ್ಲಿಕ್ ತಂಡ ಇವತ್ತು ಅವರ ಬೆನ್ನಿಗೆ ನಿಂತು ನಿನ್ನೆಯಿಂದ ಮತ್ತೆ ನಿರಂತರವಾಗಿ ಈಗಿನವರೆಗೂ ಕೂಡ ನಾವು ಅವರ ಬೆನ್ನಿಗೆ ನಿಂತು ಅವರ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅವರ ಹೋರಾಟ, ಅವರ ಕೂಗನ್ನು ಕೂಡ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಕೂಡ ಎಚ್ಚರ ಮೂಡುವಂತೆ ಕೂಡ ನಾವು ಮಾಡಿದ್ವಿ. ಇದರ ಪ್ರತಿಫಲವಾಗಿ ಇವತ್ತು ಮಧ್ಯಾಹ್ನ ಗೌರಿ ನಾಯಕ್ ಅವರಿಗೆ ಮತ್ತೆ ಜಯ ಸಿಕ್ಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಗೌರಿ ನಾಯಕ್ ಬಾವಿಗೆ ಇಳಿದು ತಮ್ಮ ಬಾವಿ ತೋಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನೇನು ಕೆಲ ದಿನಗಳಲ್ಲಿ ಬಾವಿಯಲ್ಲಿ ನೀರು ಕೂಡ ಜಿನುಗುತ್ತೆ ಮತ್ತು ಗೌರಿ ನಾಯಕರು ಕೂಡ ಮಕ್ಕಳಿಗೆ ನೀರು ಕೂಡ ಕೊಡಲಿದ್ದಾರೆ. ಶ್ರುತಿ. ಓಕೆ ಶೇಷ್ಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎರಡೆರಡು ಸುದ್ದಿಗೆ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಒಂದ್ ಕಡೆ ಪುಟ್ಟ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬಾವಿ ತೋಡಿ ನೀರುಣಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಆಧುನಿಕ ಭಗೀರಥಿ ಬೆನ್ನಿಗೆ ನಿಂತು ಆಕೆಗೆ ಬಾವಿ ತೋಡಿಸ್ಲಿಕ್ಕೆ ಅನುಮತಿಯನ್ನ ಮಾಡಿಸ್ಕೊಟ್ಟ ಒಂದು ಇಂಪ್ಯಾಕ್ಟ್. ಆದ್ರೆ ಮತ್ತೊಂದು ಕಡೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮನೆಗಳಿಗೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ಬೇಸರಗೊಂಡಿದ್ದ ಜನರ ಮುಖದಲ್ಲಿ ಈಗ ತಾತ್ಕಾಲಿಕ ನಗು. ಒಂದೇ ದಿನ ಎರಡೆರಡು ಸುದ್ದಿಗೆ ಇಂಪ್ಯಾಕ್ಟ್. ಆನೇಕಲ್ನ ಸೂರ್ಯನಗರದ 4ನೇ ಹಂತದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇತ್ತು. ಇದರಿಂದಾಗಿ ಮನೆಗಳು ಬಿರುಕು ಬಿಟ್ಟು ಹೋಗಿತ್ತು, ಜನರು ಅಳಲನ್ನ ತೋಡ್ಕೊಳ್ತಾ ಇದ್ರು. ಈ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ತಾತ್ಕಾಲಿಕವಾಗಿ ಬಂಡೆ ಬ್ಲಾಸ್ಟ್ ಮಾಡೋದನ್ನ ನಿಲ್ಲಿಸ್ತೇವೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಇನ್ನು ಮುಂದೆ ಬ್ಲಾಸ್ಟ್ ಆಗದಂತೆ ಕ್ರಮ ಕೈಗೊಳ್ತೇವೆ ಅಂತ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಶಂಭುಲಿಂಗಯ್ಯ ಹೇಳಿಕೆ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇತ್ತು. ಸೂರ್ಯ ಲೇಔಟ್ನ 4ನೇ ಹಂತದ ಕಾಮಗಾರಿ ಇದು, ಸೂರ್ಯನಗರದ್ದು.
ಇದಕ್ಕೆ ಬಳಸಲಾಗ್ತಾ ಇದ್ದ ಬ್ಲಾಸ್ಟಿಂಗ್ ಮೆಟೀರಿಯಲ್ನ ತೀವ್ರತೆಯಿಂದ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳ ಗೋಡೆಗಳು ಬಿರುಕು ಬಿಡ್ತಾ ಇತ್ತು. ಇವತ್ತು ನಾಳೆನೋ ನಮ್ಮ ಮನೆ ಬಿದ್ದು ಹೋದ್ರೆ ಯಾರ ಗತಿ ಅಂತ ಹೇಳಿ ಚಿಂತೆಗೀಡಾಗಿದ್ರು ಅಲ್ಲಿನ ಜನ. ಆ ಜನರ ಬವಣೆಗೆ ಧ್ವನಿಯಾಗಿದ್ದು ರಿಪಬ್ಲಿಕ್ ಕನ್ನಡ. ಅವರ ಸಂಕಷ್ಟವನ್ನ ಅಧಿಕಾರಿಗಳಿಗೆ ತಲುಪಿಸಿದ್ದು ರಿಪಬ್ಲಿಕ್ ಕನ್ನಡ. ಇದೀಗ ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಬ್ಲಾಸ್ಟಿಂಗ್ ನಡೆಸದಂತೆ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರಿಪಬ್ಲಿಕ್ ಕನ್ನಡದ ವರದಿಯ ಫಲಶ್ರುತಿ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರು, ಹಾಗೆ ಅವೈಜ್ಞಾನಿಕ ಕಾಮಗಾರಿಗೆ ಬ್ರೇಕ್ ಹಾಕೋ ಭರವಸೆ ಕೂಡ ನೀಡಿದ್ದಾರೆ. ಹೇಗಿತ್ತು ಪರಿಸ್ಥಿತಿ? ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗೋಕ್ ಮುಂಚೆ ಈಗ ಹೇಗೆ ಬದಲಾಗೋ ಭರವಸೆ ಸಿಕ್ಕಿದೆ? ವಿವರಿಸ್ತಾ ಹೋಗೋದಾದ್ರೆ. ಎಸ್ ಸ್ಮಿತಾ, ಈ ಬನ್ನೇರಘಟ್ಟ ಸಮೀಪದಲ್ಲಿ ಇರುವಂತಹ ಕಾಡುಜಕ್ಕನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆ ಒಂದು ಗ್ರಾಮದ ಸುತ್ತಮುತ್ತ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಆಗಿ ಅಲ್ಲಿ ಸೂರ್ಯನಗರ ಟೌನ್ಶಿಪ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ಕಾಮಗಾರಿ ಆಗ್ತಾ ಇರುವಂಥದ್ದು. ಅಲ್ಲಿ ಸಾಕಷ್ಟು ಮನೆಗಳ ಬಳಿ ಹೋಗಿದ್ವಿ. ಆ ಒಂದು ಮನೆಗಳ ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಟ್ಟಿತ್ತು. ಈಗಾಗಲೇ ಹಲವಾರು ಬಾರಿ ತಾವು ಅಧಿಕಾರಿಗಳಿಗೆ ಈ ವಿಚಾರವನ್ನು ತಿಳಿಸಿದ್ರು ಕೂಡ ಯಾರೂ ಕೂಡ ಸ್ಪಂದಿಸಿಲ್ಲ ಅನ್ನುವಂಥದ್ದು ಮಾಹಿತಿ ಬಂದಿತ್ತು. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ವರದಿ ಪ್ರಸಾರ ಆದ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು. ಅವರಿಗೂ ಕೂಡ ಈ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಆ ಮನೆಗಳ ಬಳಿ ವಿಸಿಟ್ ಮಾಡ್ತೀನಿ, ಆದಷ್ಟು ಬೇಗ ಅವರಿಗೆ ಏನು ಪರಿಹಾರವನ್ನು ಕೊಡಬೇಕಾಗತ್ತೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನುವಂಥನ ಹೇಳಿದರೆ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಈಗ ಟೌನ್ಶಿಪ್ ಕಾಮಗಾರಿ ನಡೀತಾ ಇರುವಂಥ ಜಾಗದಲ್ಲಿ ಬಂಡೆಗಳನ್ನೇ ಒಡೆಯೋದಕ್ಕೆ ಡೈನಮೈಟ್ಗಳನ್ನು ಇಟ್ಟು ಬ್ಲಾಸ್ಟಿಂಗ್ ಏನು ಮಾಡಲಾಗ್ತಿದೆ ಅದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೀವಿ. ಅದರ ಬಗ್ಗೆ ಕರೆಕ್ಟಾಗಿ ಪರಿಶೀಲನೆ ನಡೆಸಿ ಅಲ್ಲಿ ಏನಾದರೂ ಬ್ಲಾಸ್ಟಿಂಗ್ ಮಾಡುವಂಥ ಅಗತ್ಯ ಇದ್ದಲ್ಲಿ ಮಾತ್ರ ಅದನ್ನು ಮಾಡ್ತೀವಿ, ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಬ್ಲಾಸ್ಟಿಂಗ್ಗಳನ್ನು ಮಾಡಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ಈ ಒಂದು ಬನ್ನೇರಘಟ್ಟ ಸುತ್ತಮುತ್ತ ಇರುವಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿತು. ಅದರಲ್ಲೂ ಕೂಡ ಪ್ರಮುಖವಾಗಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಮತ್ತು ಇನ್ನಿತರ ಅಕ್ರಮ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಿತು. ಅದರಲ್ಲಿ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳು ಬಿರುಕು ಬಿಟ್ಟಿರುವಂಥಕ್ಕೆ ಸಂಬಂಧಪಟ್ಟಂತೆ ನಾಳೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತೀವಿ ಅನ್ನುವಂಥದ್ದು ಭರವಸೆಯನ್ನು ನೀಡಿದ್ದಾರೆ.